ಚಾತುರ್ಮಾಸ್ಯ ವ್ರತವು 4 ತಿಂಗಳ ಕಾಲ ಆಚರಿಸಲಾಗುವ ಒಂದು ವ್ರತವಾಗಿದೆ. ಇದನ್ನು ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲಪಕ್ಷದ ದಶಮಿವರೆಗೆ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ವೈದಿಕ ಧರ್ಮ ಅನುಯಾಯಿಗಳು ಮತ್ತು ಜೈನರು, ವಿಶೇಷವಾಗಿ ಯತಿಗಳು ಈ ವ್ರತವನ್ನು ಆಚರಿಸುತ್ತಾರೆ. ಚಾತುರ್ಮಾಸ್ಯ ವ್ರತದ ಬಗ್ಗೆ ಕೆಲವು ಪ್ರಮುಖ ವಿಷಯಗಳು. ಚಾತುರ್ಮಾಸ್ಯ 4 ತಿಂಗಳ ಕಾಲ ಅವಧಿ ಇರುತ್ತದೆ. ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ ಇಂದ ಕಾರ್ತೀಕ ಮಾಸದ ಶುಕ್ಲಪಕ್ಷದ ದಶಮಿಯವರೆಗೆ ಆಚರಣೆಯಾಗುತ್ತದೆ. ಈ ಸಮಯದಲ್ಲಿ ಭಕ್ತರು ಕೆಲವು ಆಹಾರ ಪದಾರ್ಥಗಳನ್ನು ತ್ಯಜಿಸುತ್ತಾರೆ ಮತ್ತು ಕೆಲವು ನಿಯಮಗಳನ್ನು ಪಾಲಿಸುತ್ತಾರೆ. ಉದಾಹರಣೆಗೆ, ಕೆಲವು ದಿನಗಳ ಕಾಲ ಕೆಲವು ತರಕಾರಿಗಳನ್ನು ತಿನ್ನುವುದಿಲ್ಲ ಅಥವಾ ಮೊಸರು ಸೇವಿಸುವುದಿಲ್ಲ. ಚಾತುರ್ಮಾಸ್ಯ ವ್ರತದ ಮುಖ್ಯ ಉದ್ದೇಶವೇನೆಂದರೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಸಂಯಮವನ್ನು ಬೆಳೆಸುವುದು. ಚಾತುರ್ಮಾಸ್ಯವು ಸನ್ಯಾಸಿಗಳಿಗೆ ಮಾತ್ರವಲ್ಲ, ಗೃಹಸ್ಥರು ಆಚರಿಸಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಚಾತುರ್ಮಾಸ್ಯ ವ್ರತವು ಕೆಲವು ಆಹಾರಗಳನ್ನು ತ್ಯಜಿಸಲು ಹೇಳುವುದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಉದಾಹರಣೆಗೆ, ಮೊಸರು ಹೆಚ್ಚು ಶಾಖವನ್ನು ಹೊಂದಿರುತ್ತದೆ ಮತ್ತು ಬೇಸಿಗೆಯಲ್ಲಿ ದೇಹದಲ್ಲಿ ಶಾಖವನ್ನು ಹೆಚ್ಚಿಸಬಹುದು. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಚಾತುರ್ಮಾಸ್ಯ ವ್ರತವು ಸನ್ಯಾಸಿಗಳು ಒಂದು ಸ್ಥಳದಲ್ಲಿ ಉಳಿದುಕೊಂಡು ತಮ್ಮ ಬೋಧನಾ ಕಾರ್ಯವನ್ನು ಮಾಡುತ್ತಾರೆ. ಈ ಅವಧಿಯಲ್ಲಿ ವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ ಎಂಬ ನಂಬಿಕೆ ಇದೆ ಮತ್ತು ಕಾರ್ತೀಕ ಮಾಸದಲ್ಲಿ ಎಚ್ಚರಗೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ಚಾತುರ್ಮಾಸ್ಯ ವ್ರತವು ಒಂದು ಪವಿತ್ರ ಮತ್ತು ಮಹತ್ವದ ಆಚರಣೆಯಾಗಿದೆ. ಇದು ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.